ಅವೈಜ್ಞಾನಿಕವಾಗಿ ಒಂದು ಟೋಲ್ ವಸೂಲಾತಿ ಮಾಡುತ್ತಿರುವುದನ್ನು ಖಂಡಿಸಿ ರಾಜ್ಯ ಹೆದ್ದಾರಿಯನ್ನು ತಡೆದಂತಹ ರೈತರು ಮತ್ತು ರೈತ ಪರ ಸಂಘಟನೆಗಳು ಜೊತೆಗೆ ಕನ್ನಡ ಪರ ಸಂಘಟನೆಗಳು ಕೂಡ ತುಂಬ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ಮಾಡಿದೆ. ಈ ಘಟನೆ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಒಂದು ಡಿ ಕ್ರಾಸ್ನ ಒಂದು ವೃತ್ತದಲ್ಲಿ ಆಗಿರುವಂತಹ ಒಂದು ಘಟನೆ. ಎಲ್ಲರೂ ಕೂಡ ಅದನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯಲಹಂಕ ಹಿಂದೂಪುರ ಒಂದು ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆ ಸುರಕ್ಷತೆ ಇಲ್ಲ ಅಂತ ಹೇಳಿ ಇವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಟೋಲ್ ಒಂದು ಪಡೆಯುವ ಒಂದು ನೆಪದಲ್ಲಿ ಏನು ಅಲ್ಲಿ ಸರ್ವಿಸ್ಗೆ ರೋಡ್ ಕೂಡ ಆಗಬೇಕು, ಆದರೆ ಅದನ್ನು ಕೂಡ ಮಾಡಿಲ್ಲ. ರಸ್ತೆಯ ಬದಿಯಲ್ಲಿ ಡಿವೈಡರ್ಗಳನ್ನು ಹಾಕಬೇಕಾಗಿತ್ತು, ಅದನ್ನು ಕೂಡ ಹಾಕಿಲ್ಲ. ಮತ್ತು ಅಂಡರ್ ಪಾಸ್ ಜೊತೆಗೆ ಮೇಲ್ಸೇತುವೆ ಕೂಡ ನಿರ್ಮಾಣ ಮಾಡಬೇಕಾಗಿತ್ತು, ಅದು ಕೂಡ ಮಾಡಿಲ್ಲ ಅಂತ ಹೇಳಿ ಏನು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ರೈತ ಸಂಘ ಆಗಿರ್ಬೋದು, ಕನ್ನಡ ಪರ ಸಂಘಟನೆಗಳು ಕೂಡ ಸಾಕಷ್ಟು ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಸಾಕಷ್ಟು ಸಮಸ್ಯೆಗಳೇ ಇದೆ, ಅದನ್ನು ಬಗೆಹರಿಸಬೇಕಾ, ಇಲ್ಲಾಂದರೆ ಬಗೆಹರಿಸ್ತಾ ಹೋದಲ್ಲೇ ನಾವು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನಿವತ್ತು ಅವೈಜ್ಞಾನಿಕವಾಗಿ ಟೋಲನ್ನ ವಸೂಲಿ ಮಾಡುತ್ತಿರುವಂತ ಈ ಸರ್ಕಾರ ಮತ್ತು ಈ ಸಮಸ್ಯೆಗೆ ಧಿಕ್ಕಾರವನ್ನ ಸಿಂಗಲ್ ಗಿಡಗಳನ್ನು ಬೆಳೆದು ಮತ್ತೆ ರಸ್ತೆ ಪಾರ್ಕಿಂಗ್ ವ್ಯವಸ್ಥೆ ಇರೋದಕ್ಕೆ ಒಂದು ವಾರಕ್ಕೆ ಸುಮಾರು ಇಲ್ಲಿ ಓಡಾಡ್ತಕ್ಕಂಥ ಎರಡು ಟೋಲ್ ನಲ್ಲಿ ಒಬ್ರು ಸಹ ಟೋಲ್ ಕೊಡ್ಲೇಬಾರ್ದು ಅಂತ ಹೇಳಿ ಒಂದು ನಿರ್ದೇಶನ ರವಾನೆ ಮಾಡೋಣ. ಹಂಗಾಗಿ ದಯವಿಟ್ಟು ಎಲ್ಲರೂ ಆ ಭಾಗಕ್ಕೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಹೋರಾಟಗಾರರಿಗೆ, ಮಾಧ್ಯಮ ಮಿತ್ರರಿಗೆ ಮತ್ತೆ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಧನ್ಯವಾದ ತಲುಪಿಸ್ತಾ, ಈಗ ನಮ್ಮ ಪತ್ರಕರ್ತರ ಮುಖಾಂತರ ನಮ್ಮ ನಾಯಕರು ಅವರ ಮಾತುಗಳನ್ನ ಹಂಚಿಕೊಳ್ತಾರೆ. ದಯವಿಟ್ಟು ಈ ಕಡೆ ಬಂದು ಅವರ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬೇಕು. ಮಾಡಕ್ಕೆ ಬಂದಿದ್ರು. ಮತ್ತು ಈಗ ಟೋಲ್ ಸಿಬ್ಬಂದಿ ಬಂದು ಮತ್ತು ಟೋಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹತ್ರ ನಾವು ಮಾತಾಡಿದ್ವಿ. ಸಂಜೆ 4 ಗಂಟೆಗೆ ಬಂದು ನಮ್ಮ ಅಹವಾಲನ್ನು ಸ್ವೀಕರಿಸಿ ಸಮಸ್ಯೆ ಪರಿಹಾರ ಮಾಡೋಕ್ಕೆ ಏನು ಕ್ರಮ ತಗೋಬೇಕು ಅಂತೇಳಿ ಅದಕ್ಕೆ ಮೀಟಿಂಗ್ ಮಾಡೋಣ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಆ ಒಂದು ಇದರಿಂದ ಈ ಒಂದು ಪ್ರತಿಭಟನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.